ಶ್ರೀಶೈಲಿಂದ ಅಂತ ಬಂದ ಅವಾಗ ಹಚ್ಚು ಮುರ್ಕೊಂಡು ಬೀಳತ್ತೆ ಗಾಡಿ ಬಲ್ಮೊರೆ ತಕ ಅದಕ್ಕೆ ಬಲ್ಮೊರೆ ಅಂತ ಕಟ್ಟಿದ್ರಂತೆ. ಎಷ್ಟು ವರ್ಷ ಆಗಿರ್ಬೋದು? ಸುಮಾರು ಒಂದು 800 ವರ್ಷದ ಒಳಗೇನಿಲ್ಲ. ಭಾಳ ದಿವಸ, ಒಂದು 800 ವರ್ಷದ ಮೇಲ್ಗಡೆನೆ. ಮೇಲ್ಗಡೆನೆ. ಇನ್ನು ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಆಗಕ್ಕಿಂತ ಮುಂಚೆನೇ ಇದಾಗಿತ್ತು ಅಂತ ಇನ್ಯಾರು ಹೇಳ್ತಿರೋದು. ಅಂದರೆ ಮೂಲ ಸ್ಥಳ ಇದೆ ಇಲ್ಲಿ. ಮೂಲ ಸ್ಥಳ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಗೋಪಗೊಂಡನಹಳ್ಳಿ ಗ್ರಾಮದಲ್ಲಿರುವಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ ಇಲ್ಲಿನ ಸ್ಥಳೀಯರ ಬಳಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಗೋಪಗೊಂಡನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವು ಸುಮಾರು 15ನೇ ಶತಮಾನಕ್ಕೆ ಸೇರಿದೆ ಎಂದು ಬಲ್ಲ ಮೂಲಗಳು ಹೇಳುತ್ತವೆ. ಈ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯಿಂದ ಸುಮಾರು 51 ಕಿಲೋಮೀಟರ್ ದೂರವಿದ್ದು ಹೊನ್ನಳ್ಳಿ ತಾಲೂಕಿನಿಂದ ಸುಮಾರು 6.8 ಕಿಲೋಮೀಟರ್ ದೂರದಲ್ಲಿದೆ. ಫ್ರೆಂಡ್ಸ್, ಈ ದೇವಸ್ಥಾನ ಸುಮಾರು 15ನೇ ಶತಮಾನದ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು. ಎಲ್ಲ ಕ್ಲೀನಾಗಿ ಕಾಣುತ್ತೆ. ಮತ್ತೆ ಹೌದು, ತಡಿ ಫೋಟೋ ಹೊಡ್ಕೊಂತ ತಡಿ. ನಮ ಶಿವಾಯ ನಮಃ. ಮಂಗಳೂರ್ತಿ ತಗೊಳ್ರಿ, ಇಟ್ಕೊಂಡ್ರಿ. ಹಾಂ, ಇಟ್ಟು ಬರ್ರಿ ಸರ್. ಸಮರೆ, ನಮಸ್ಕಾರ ಸಮರೆ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರು ಸಮರೆ? ಸಿದ್ದಪ್ಪರ ಅಂತ ನಮ್ಮ ಹೆಸರು. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇತಿಹಾಸದ ಬಗ್ಗೆ ಅಂದ್ರೆ ನಮಗೆ ಮಾಹಿತಿ ಇಲ್ಲರಿ ಸ್ವಾಮಿ. ಅದು ಹೆಂಗೆ ಗೊತ್ತಾ, ಪುಸ್ತಕ ಒಂದು ಬರೆದದ್ದು ಪ್ರೇಮ್ ಕುಮಾರ್ ಅಂತಂದೇಳಿ. ಅವಾಗ ನಮಗೆ ಆ ಪುಸ್ತಕ ಓದೇ ಗೊತ್ತಾಗಿತ್ತು ರೀ. ಇಲ್ಲೊಂದು ಗೋಕುಂಡಳ್ಳಿ ಅಂತ ಹೆಸರು ಯಾಕೆ ಬಂತು, ಗೊಬ್ಬರಹಳ್ಳಿ ಅಂತ ಇದಕ್ಕೆ. ಆಮೇಲೆ ಎಲ್ಲ ಇಲ್ಲಿ ಒಂದು ಬೆಳೆ ಬೆಳತ್ತಂತ ಸ್ವಾಮಿ. ಬೆಳೆಯ ಬಂದು ಗೋಮಾತ್ರ ಮಾಡೋದಂಥದ್ದು ಬಂದಿಲ್ಲಿ. ಆಮೇಲೆ ಒತ್ತಿನ ಆದ್ಮೇಲೆ ಹಾಲು ಕರಿಯೋದಂತ ಇಲ್ಲಿ ಬಂದು ಗೌಡ್ರು ಆಕಳ ಅಂತಂದು ಅದ್ರ ಬರ್ದಾರ ಸಮಯ. ಅದು ಯಾರು ಹಾಕಂತ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಅವ್ರಿಗೆ ಬರೋದು ಹೇಳ್ತಾವ್ರಿ, ಗೌಡ್ರದ್ದು ಆಕಳ ಬಂದು ಇಲ್ಲಿ ಹಾಲು ಕರಿಯೋದು ಅಂತ ಹೇಳಾರ್ರಿ. ಆಮೇಲೆ ಅದನ್ನ ಅರಿವು ಮಾಡಿ ನೋಡಿದಾಗ ಅದು ಒಂದು ಲಿಂಗ ಉತ್ಪತ್ತಿ ಆಗೈತಿ ಅಂತ ಗೊತ್ತಾಗಿತ್ತು ಅಂತಂದು ಹೇಳಿದ್ರು ಸ್ವಾಮಿ. ಇಷ್ಟು ಮಾತ್ರ ಗೊತ್ತಿರ್ಬೋದು ನಮಗೆ. ಇನ್ನು ಉಳಿಕೆದು ಹೇಳಿದ್ರು ಸೊ ಹಿರಿಯರಿಗೆ ಗೊತ್ತರಿ ಪೆಟ್ಟಿಂದ ಅಲ್ಲಿಂದ ಇತಿಹಾಸ. ಧನ್ಯವಾದಗಳು. ಧನ್ಯವಾದ. ಇಲ್ಲಿ ಹಿರಿಯರಿದ್ದಾರೆ. ಯಜಮಾನ್ರೆ, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ರಿ ಸ್ವಲ್ಪ. ಇತಿಹಾಸದ ನಮ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ಹಿಂದಿನವರು ಮಾತಾಡಿದ್ದು ಒಂದು ಸ್ವಲ್ಪ ಜ್ಞಾನ ಐತಿ. ಈ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀಶೈಲ ಮಲ್ಲಯ್ಯ. ಈ ಪೂಜಾರ ಮನೆಯವರು ಬಲ್ಮೊರೆ ಪೂಜಾರ ಮನೆಯವರು ಅದಾರ, ನಮ್ಮೂರ ಪೂಜಾರ ಮನೆಯವರು ಅದಾರ. ಅವ್ರ ಜೋಡಿ ಬಂತಂತ ಬಂದಾಗ ಅಲ್ಲಿ ಬಲ್ಮೊರೆ ಹತ್ರ ಬಲಗಡೆ ಹಚ್ಚು ಮುರ್ಕೊಂಬಿಡ್ತಂತ. ಹಚ್ಚು ಗಾಡಿ ಮ್ಯಾಗ ಅವ್ರು ಸವಾರಿ ಬರಬೇಕಾರೆ ಹಚ್ಚು ಮುರ್ಕೊಂಡಕ್ಕೆ ಅಲ್ಲಿ ಬಲ್ಮೊರೆ ಅಂತ ಅದಕ್ಕೆ ಹೆಸರು ಕಟ್ಟಿದ್ರು. ಬಲ್ಮೊರೆಗೆ ಪೂಜೆಯರು ಅದಾರೆ. ಅದು ಅಲ್ಲಿಂದಲೇ ಹೇಳ್ತಾನಿತ್ತು. ನಮ್ಮೂರಾಗ ಪೂಜೆಯರು ಅದಾರೆ. ಅಲ್ಲಿ ಬಲ್ಮೊರೆ ತಗೇನು ಹಚ್ಚು ಮುರ್ಕೊಂತಲ್ಲ, ಹಚ್ಚು ಮುರ್ಕೊಂಡ್ ಕೂಡಲೇ ಅಲ್ಲಿ ಸ್ಥಾಪನೆ ಆಗ್ಬೇಕಾಯ್ತು ಅವನು. ಅದ್ರಾಗ ಒಬ್ಬ ಪೊರತ್ ಮಲ್ಲಯ್ಯ, ಅವಾಗ ಹೊತ್ಕೊಂಡು ಅಡ್ಡಾಡೋರು ಊರ ಪೊರತ್ ಮಲ್ಲಯ್ಯ ಅಂತ. ಅವನು ಏನಂದಂತೆ, ನಾನು ಇನ್ನೂ ಮ್ಯಾಕ್ ಇರ್ಬೇಕು ಅಂದಂತ. ಯಾಕೆ ಬಲ್ಮೊರೆ ತೆಗ್ಗಾತು, ನಾನು ಇಲ್ಲಿ ಮೇಲೋ ಇರ್ಬೇಕು ಇರ್ಬೇಕು ನೀನು. ಅದಕ್ಕೆ ಶ್ರೀಶೈಲ ಮಲ್ಲಯ್ಯ ಇಲ್ಲಿ ಬಂದು ಸ್ಥಾಪನೆ ಆದ. ಅದೇನು ಜೀನಹಳ್ಳಿ ಗೌಡ್ರ ಆಕಳು ಬಂದು, ಪಂಚಕನ್ಯೆ ಆಕಳು ಬಂದು ಹಾಲು ಕರೆದು ಸ್ಥಾಪನೆಗೆ ಎತ್ತಿದ ಅಂತ ಸುದ್ದಿ ಕೇಳಿದ್ವಿ ನಾವು. ಹಂಗೆ ಸ್ವಲ್ಪ ನಾವು ಹುಡ್ರಿದ್ದಾಗ. ಅದು ಇಲ್ಲಿ ಮುಂದೆ ಏನಾತ ಅನ್ನೋದು, ಹಿಂದೆ ಏನಾತ ಅನ್ನೋದು ನಮಗೆ ಅದು ಮಾಹಿತಿ ಗೊತ್ತಿಲ್ಲ. ಅಷ್ಟು ಮಾತ್ರ ಗೊತ್ತು. ಅದೇ ಒಟ್ಟು ಶ್ರೀಶೈಲದಿಂದ ಬಂದಿರೋಂಥ. ಶ್ರೀಶೈಲಿಂದ ಬಂದ ಅವಾಗ ಹಚ್ಚು ಮುರ್ಕೊಂಡು ಬೀಳತ್ತೆ ಗಾಡಿ ಬಲ್ಮೊರೆ ತಕ ಅದಕ್ಕೆ ಬಲ್ಮೊರೆ ಅಂತ ಕಟ್ಟಿದ್ರಂತೆ. ಎಷ್ಟು ವರ್ಷ ಆಗಿರ್ಬೋದು? ಸುಮಾರು ಒಂದು 800 ವರ್ಷದ ಒಳಗೇನಿಲ್ಲ. ಭಾಳ ದಿವಸ, ಒಂದು 800 ವರ್ಷದ ಮೇಲ್ಗಡೆನೆ. ಮೇಲ್ಗಡೆನೆ. ಇನ್ನು ನಮ್ಮ ಬೀರಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಆಗಕ್ಕಿಂತ ಮುಂಚೆನೇ ಇದಾಗಿತ್ತು ಅಂತ ಇನ್ಯಾರು ಹೇಳ್ತಿರೋದು. ಅಂದ್ರೆ ಮೂಲ ಸ್ಥಳ ಇದೆ ಇಲ್ಲಿ. ಮೂಲ ಸ್ಥಳ ಗೋಪೇನಹಳ್ಳಿ ಗ್ರಾಮದಲ್ಲಿ ಮೂಲ ಸ್ಥಳ ಅಂತ ಇದೆ. ಪೂಜಾರ ಮಂತ್ಯಂದರು ಆ ಕಡೆ ಶ್ರೀಶೈಲ ಕಡೆಯರ ಅಂತವ್ರು. ನಾವು ಈಗ ಕೇಳಿಲ್ಲ, ಅವ್ರಿಗೆ ಈಗ ಕೇಳಿದ್ರೆ ಗೊತ್ತು ಎಲ್ಲಿಂದ ಬಂದಿರಿ ಅಂತ. ನಾವು ಕೇಳೋಕೆ ಹೋಗಿಲ್ಲ, ದ್ಯಾಸಿಲ್ಲ ನಮಗೆ.
ಹತ್ತಳಿಂದ ಬರ್ಬೇಕಾರೆ ಅವ್ರ ಜೊತೆ ಗಾಡಿ ಬಂದಂತ ದೇವ್ರ ಮಾಡಿ ಇಟ್ಕೊಂಡ್ರಲ್ಲ ಅವ್ರು ಪೂಜಾಕ್ಕೆ, ಅದೇ ಗಾಡಿ ಅಲ್ಲಿ ಹಚ್ಚ ಮುರ್ಕೊಂಡು ಬೀಳತಿ ಬಾಲ್ಮರಿ ತಕ್ಕ ಬಾಲ್ಮರಿ ಅಂತ ಹೆಸರು ಬೀಳ್ತಂತೆ. ಅದೇ ಪರ್ವತಮಲೆ ಮ್ಯಾಕ್ ಹೋಗ್ಬೇಕು ನಾನು ಎತ್ತರಾಗ ಪರ್ವತಮಲೆ ಅಂತ ಅಂದ್ರೆ ಈ ದೇವರಿಗೆ ಅವಾಗ ಜನ ಈ ದೇವ್ರಿಗೆ ಪರ್ವತಮಲೈ ಅಂತ ಹೇಳ್ತಾರೆ. ಎಲ್ಲ ಶ್ರೀಶೈಲ ಮಲ್ಲಯ್ಯ, ಶ್ರೀಶೈಲ ಮಲ್ಲಿಕಾರ್ಜುನ ಅಂತ. ಮೊದಲೇ ನಾವು ಹುಡ್ರಿದ್ದಾಗ ಹಳ್ಳಿ ಮಲ್ಲಪ್ಪ ಅಂತಿದ್ವಿ. ಇಲ್ಲಿ ಹಳ್ಳಿ ಮರ ಇತ್ತಂತ, ಅದಕ್ಕೆ ಹಳ್ಳಿ ಮಲ್ಲಯ್ಯ ಅನ್ನೋರು. ನಮಗೆ ಗೊತ್ತಿರೋಂಗೆ ನಾವು ಹುಡ್ರಿದ್ದಾಳಿಂದ ಇತ್ತಾಗ ಈ ಚಂದಾಗ ವಿಚಾರ ಮಾಡಿದಂಗೆ ಎಲ್ಲ ವಿಚಾರ ಮಾಡಿ ಹೆಂಗೆ ಏನು ಅನ್ನೋದು ವಿಚಾರ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಒಂದು ಬೋರ್ಡ್ ಹಾಕಿದ್ರು. ಅಲ್ಲಿ ವಿಗ್ರಹಗಳದ ಇದಾವಲ್ಲ ಮತ್ತು ಅವು ಯಜಮಾನ್ರೆ? ವಿಗ್ರಹಗಳು ಒಂದು ಚೋಡಮ್ಮ ಐತಿ, ಒಂದು ಉಕ್ಕಳತಿ ಅಜ್ಜಯ್ಯಂದ ಐತಿ, ಒಂದು ಅನಿಗೇರಿ ಸ್ವಾಮಿದ ಐತಿ. ಅಣಿಗೇರಿಘಟ್ಟ ಸ್ವಾಮಿದ? ಅನಿಗೇರಿ ಅನಿಗೇರಿ ಇಲ್ಲಿ ಚೋಳ ಇದು ಹಾನೂರ ಹತ್ರ ಅನಿಗೇರಿ ಸ್ವಾಮಿದು ಭೂತ ಬಂದ ಐತಿ. ಅಣ್ಣಪ್ಪ ಸ್ವಾಮಿದು ಐತಿ. ಅಣ್ಣಪ್ಪ ಸ್ವಾಮಿದು ಐತಿ. ಅಣ್ಣಪ್ಪ ಸ್ವಾಮಿ ಅಂದ್ರೆ ಎಲ್ಲಿ ಅದು? ಧರ್ಮಸ್ಥಳ. ಅದ ಇಲ್ಲಿರೋದು ಯಾವುದು ಅಂತ? ಅದು ಯಾವ್ದಾವ್ದು ಗೊರ್ಸಿಯೋದಿಲ್ಲ, ಬೋರ್ಡ್ ಹಾಕಿದಾರೆ ಹಂಗೆ. ಬೋರ್ಡ್ ಹಾಕಿಲ್ಲಲ್ಲ, ಅವಷ್ಟು ಇಲ್ಲೇ ಅದಾವೆ. ಅಂದ್ರೆ ಇಡೀ ನಮ್ಮ ಈ ಸುತ್ತಲೂ ಇದಕ್ಕೆ ಇವನೇ ಬಾಸ್. ಹೌದು, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಶಿವ ಅಲ್ಲ? ಇವನು ಬಿಟ್ಟರೆ ಇಲ್ಲಿ ಸದ್ಯ ಆಳದಮ್ಮ ಹಿರೇಕಲ್ಮಠ, ಇಲ್ಲಿ ನಮ್ಮ ಬೌಂಡ್ರಿ, ಇಲ್ಲಿ ನಮ್ಮ ಇಡೀ ಬೌಂಡ್ರಿಗೆ ಇವನೇ ಬಾಸ್ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ. ನಮಗೆ ಗೊತ್ತು. ಇಲ್ಲಿ ಹಬ್ಬ ಹರಿದಿನ ಯಾವ್ದು ಜೋರಾಗಿ ನಡೆಯೋದು? ಹಬ್ಬ ಮಾಶ್ವರಿ ಜಾತ್ರೆ ಜೋರು. ಅದು ಬಿಟ್ರೆ ಸಣ್ಣ ಪುಟ್ಟ ಹಬ್ಬ ಅದಾವ. ಬನ್ನಿ ಹಾಕತೆ ಮೈಸೂರು ದಸರಾ ದಿವಸ. ಆಮೇಲೆ ಪೊರವ ಮಾಡ್ತವೆ. ಪೊರವ ಮಾಡಿ ರೈತರ ಬ್ಯಾಸೆ ಉಡ್ತಾರಲ್ಲ, ಮೊದಲು ಬ್ಯಾಸೆ ಹೋಗೋದಾಗ ಉಡೋದಲ್ಲ, ಇಲ್ಲಿ ಪೊರವ ಮಾಡಿ ಇಡೀ ಊರಿಗೆ ತಾಂಡ ಎಲ್ಲದು ಊಟ ಮಾಡಿ ಮ್ಯಾಗ ಬ್ಯಾಸೆ ಉಡೋದು. ನಮ್ಮ ಗಡಿಯಾಗ ಯಾರು ಬ್ಯಾಸೆ ಉಡಂಗಿಲ್ಲ, ಪರವಾಗ್ಲೈತಿ. ಫಸ್ಟ್ ಪರವಾಗಿ ಆಮೇಲೆ ಉಡೋದು. ಪರವಾಗಿ ಅಂದ್ರೆ ನಮ್ಮೂರ ದೀಪಾವಳಿ ಮಾಡಂಗಿಲ್ಲ. ಇವನ್ ಬಗ್ಗೆನೆ ಇವನ್ ಭಕ್ತರು ಎಲ್ಲಿ ಮಾಡೋದಲ್ಲ ದೀಪಾವಳಿ. ಯಾಕೆ? ಅದೇನೋ ಹಿಂದೇನೋ ಎತ್ತೇನ ಓದೋ ಬರಲಿಲ್ಲ ಏನೋ ಹೇಳ್ತಾರ, ಅದು ಚಂದ ಮಾಹಿತಿ ಗೊತ್ತಿಲ್ಲ. ಬಟ್ ದೀಪಾವಳಿ ಮಾಡಂಗಿಲ್ಲ. ದೀಪಾವಳಿ ಮಾಡಂಗಿಲ್ಲ. ಮಾರಿ ಹಬ್ಬ ಮಾಡಂಗಿಲ್ಲ. ಮಾರಿ ಗದ್ದಿ ತಂದು ಇಲ್ಲಿ ಒಂದು ಕಟ್ಟಿರ್ತಿತ್ತು ಇವರ ಹತ್ರ. ಅದನ್ನ ತಗೊಂಡೋಗಿ ನಮ್ಮೂರ ಗಡಿ ದಾಟಿ ಬಲ್ಮೂರ ಗಡಿ ದಾಟಿ ಹೊನ್ನಳ್ಳಿ ಗಡಿ ದಾಟ್ಸತಿ. ಹೊನ್ನಳ್ಳಿಯಾಗಿರೋ ಮಾರ್ಯಾವ ನಮ್ಮೂರದ್ದೆ. ಹೌದೇನಿ? ಅಲ್ಲಿರೋ ಮಾರಮ್ಮ ಊರ್ ಮಾರಿ ಹಬ್ಬ. ಇದೇ ಮಾರಮ್ಮ ಅಲ್ಲಿರೋದು. ಇವನ್ ತಗೊಂಡೋಗಿ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿಗೆ ಇದು ರಕ್ತದ ಮಕ ಸುತ್ತ ಒಂದು ಪರ್ಲಾಂಗ ಇವನ್ ಗುಡೆ ಬಿಟ್ಟು ರಕ್ತ ಮಕ ಆಗಂಗಿಲ್ಲ, ಆಚೆ ಅಡಿಕೆ ಆಗ್ಬೇಕು. ರಕ್ತ ಮಕ ಆಗಂಗಿಲ್ಲ. ಈರ್ಗಾಶಾರ ಒಡಲ್ ಹೇಳಂಗಿಲ್ಲ, ಆ ನುದ್ರ ಅಂತ. ಅಷ್ಟು ಮಂತ್ರವಾದಿ, ದೊಡ್ಡ ಮಂತ್ರವಾದಿ. ವೀರಗಾಸರು ಇದು ಮಾಡಂಗಿಲ್ಲ, ಆ ನುದ್ರ ಅನ್ನಂಗಿಲ್ಲ. ಮಲ್ಲಿಕಾರ್ಜುನ ಅನ್ಬೇಕು. ಅದು ಏನಾರು ತರಿಸಿದ್ರೆ ಚಂದಕ್ಕೆ ಹಬ್ಬವಣೆ ಕರ್ಸಿದ್ರೆ ಅವ್ರು ಈರ್ಗಾಶಾರ ಮಲ್ಲಿಕಾರ್ಜುನ ಅಂತ ಹೇಳ್ಬೇಕು. ನುದ್ರ ಅಂತ ಹೇಳಂಗಿಲ್ಲ. ಹಂಗ ಚೆಂಡ್ ಇಟ್ಕೊಂಡ ಒಯ್ದಾರಂತ ಹಿಂದಲ್ಲ. ನುದ್ರ ಅಂದ್ರೆ ಹಂಗ ಚೆಂಡ್ ಇಟ್ಕೊಂಡ ಮಾರಿ ಪವಾಡ ಐತಾರ. ದೊಡ್ಡ ಪವಾಡ ರೀ, ಇಡೀ ಬೌಂಡ್ರಿಗೆ ಬಾಸ್. ಅವ್ನು ಸಣ್ಣ ಪುಟ್ಟ ಇಲ್ಲ, ಅವ್ನು ಭಾರಿ ಮಂತ್ರವಾದಿ. ನೀವು ನೋಡಿದ ಮಟ್ಟಿಗೆ ಒಂದು ಯಾರದ್ದಾರು ಎರಡು ಪವಾಡ ಐತ್ರ ಹೇಳ್ತೀರಾ ಇದ್ರದ್ದ? ಹೆಂಗೆ ಅದು? ಅದೇ ನೀವೀಗ ಹೇಳಿದ್ರಲ್ಲ ಈ ಥರ ರುದ್ರ ಅಂತ ಅಂದಮೇಲೆ ಏನಾಗಿತ್ತು? ಅದೇ ನುದ್ರ ಅನ್ನಂಗಲ್ಲ ಒಟ್ಟು. ಅವನು ಅನ್ನಕ್ಕೆ ಬಿಡೋದಲ್ಲ, ನಾವು ಮುಂಚೆನೇ ಹೇಳ್ಬಿಡ್ತಾವಲ್ಲ ಕರ್ಸಿದ್ರೆ ನಂಗೆ ಅನ್ಬಡ್ರಪ್ಪ ಅಂತ. ಅವ್ರು ಅದನ್ನ ರಾಪ್ತಿ ಮಾಡ್ಕೊಂತಾರೆ ಒಂದು ಚಾವತಿ. ನುದ್ರ ಅಂದ್ರೆ ಅವ್ನಿಗೆ ಒಲಿ ಆಗೋದಲ್ಲ. ಬೆಂಕಿದು ಆಗೋದಲ್ಲ ಅವನಿಗೆ. ಕ್ಯಾಂಡಲ್ ವೀರಭದ್ರಂದು ಆಗೋದಲ್ಲ ಅವನಿಗೆ. ಮಲ್ಲಿಕಾರ್ಜುನ ಅನ್ಬೇಕು ಅವನು. ಎಷ್ಟರ ಒಡಲ್ಲಿ ಹೇಳಿ ಅವನು ಯಾವ್ದಾರ ಹೇಳಿ ಮಲ್ಲಿಕಾರ್ಜುನ ಅಂತಲೇ ಹೇಳ್ಬೇಕು ಅವನು. ಅಷ್ಟು ಬಿಟ್ರೆ ಏನಿಲ್ಲ. ದೊಡ್ಡ ಮಂತ್ರವಾದಿ ಇವನು, ಜಾಪಾಳ ಮಂತ್ರ. ಮತ್ತೆ ಇಲ್ಲಿನ ವಿಶೇಷತೆಗಳು ಏನಾರು ಇದ್ರೆ ಹೇಳ್ರಿ. ಏನು ವಿಶೇಷ ಏನಿಲ್ರಿ, ಅವಾಗೆಲ್ಲ ಗುಡಿ ಏನೋ ಎಮ್ಮೆ ದನ ಆಡವು. ನಾವು ಮೆಜಾರಿಟಿ ಬಂದಾಗ ಎಲ್ಲರೂ ಸೇರ್ಕೊಂಡು ನಮ್ಮ ಜನ ನಿಂಗೈತ್ರ ಜನ ಎಲ್ಲ ಜನ ಸೇರ್ಕೊಂಡು ಇದನ್ನು ನೋಟ ಇದು ಮಾಡಿದ್ರು. ನಮ್ಮೂರು ಕುರಿಯರು ಅಷ್ಟು ದುಡ್ಡು ಮಾಡಿ ಇಟ್ಕೊಂಡ್ರೆ ಆ ಕಾಲದಾಗ ಒಂದಿಷ್ಟೇ ಕಲ್ಲು ಹಾಕ್ಸಿದ್ರಿ ನೆಲಕ್ಕೆ. ಅಲ್ಲಿಂದ ಹಂಗೆ ಹತ್ಕೊಂತ ಭಾರಿ ಕೂಡ್ತದೆ. ಅಮಾವಾಸ್ಯೆ ಊಟ, ಪ್ರತಿ ಅಮಾವಾಸ್ಯೆನೂ ಊಟ. ಪ್ರತಿ ಅಮಾವಾಸ್ಯೆ ಭಾರಿ ಜೋರಾಗ ಪೂಜೆ ಮಾತ್ರ ಡೈಲಿ. ಪೂಜೆ ಡೈಲಿ ಮಾಡ್ತಾರೆ. ಪೂಜೆ ಡೈಲಿ ಮಾಡ್ತಾರೆ. ಸೋಮವಾರ ಭಾಳ ಜನ ಸೋಮವಾರ ನಡ್ಕೊಳ್ಳೋದು. ಎಲ್ಲ ಜನ ಎಲ್ಲ ಬದುಕಿ ಹೋಗಿದ್ದಾರೆ. ಭಾಳ ಜನ ಪ್ರಸಾದ ಕೇಳೋದು ಅದು ಭಾಳ ಜನ ನಡೀತೈತಿ. ಯಾರಿಗೆ ಏನಾರ ಕಾಯಿಲೆ ಕಸಿ ಅದ್ರ ದೇವ್ರು ಹೊಂಡಿಸ್ತಾರೆ ಬಲಿಕೆಗೆ. ಕೆಲಸ ಭಾರಿ ಸುದ್ದಕ್ಕ. ಹೌದೌದು, ಈ ಬೌಂಡ್ರಿಗೆ ಏರಿಯಾ. ಮತ್ತೇನು
ಈ ಸುತ್ತಮುತ್ತಳಿಗೆ ಬೌಂಡ್ರಿ ಏರಿಯಾ. ಅಜ್ಜ. ಇವನ್ ಮಂತ್ರ ಆಗಿದ್ದ ಅಂದ್ರೆ ಯಾವ ದೇವರು ಮುಂದ್ಕೊ ಹೋಗೋದಲ್ಲ ಹಿಂದ್ಕೊ ಹೋಗೋದಲ್ಲ ನೋಡು. ಯಾವ ಬೇರೆದವ್ರ ಕೈಲಿ ಆಗೋದಲ್ಲ, ಯಾವ ದೇವ್ರ ಕೈಲಿ ಹನುಮಪ್ಪನ ಕೈಲಿ ಆಗೋದಲ್ಲ. ಅಂದ್ರೆ ಎಲ್ರಿಗೂ ಅಪ್ಪ ಅಲ್ಲ ಶಿವ ಅಂದ್ರೆ. ಶಿವ ಅಂದ್ರೆ ಎಲ್ರಿಗೂ ಅಪ್ಪ. ಅವನು ಸೀದಾ ಮಲ್ಲಿಕಾರ್ಜುನನೇ. ಸರಿ ಯಜಮಾನ್ರೆ, ತುಂಬಾ ಧನ್ಯವಾದಗಳು ಮಾಹಿತಿ ಕೊಟ್ಟು. ನಮಸ್ಕಾರ ರೀ. ನಮಗೆ ಇಷ್ಟು ಗೊತ್ತೈತಿ, ಹೆಚ್ಚಿಗೆ ಮಾಹಿತಿ ಗೊತ್ತಲ್ಲ.